वास्तव न्यूज में स्वागत है आपका। मैं हूं सरदार। विजयपुर जिला बसवन भागीवाड़ी तालुका का अब उखली एक गांव के पंचायत के आगे एक बुजुर्ग वहां पर बैठा था, मगर उस पर जानलेवा हमला किया और फरार हो गए। अब ये हमला इसलिए हो गया है ताकि एक ही परिवार के बीच खेत बाड़ी जमीन जायदाद की तकरार अब ये अदालत तक पहुंच गई है। पहुंचने के बावजूद भी कानून अपने हाथ में लेना दरअसल ये गलत है, क्योंकि जब तक अदालत का फैसला नहीं हो पाता कोई भी कानून हाथ में नहीं ले सकते। अब यहां पर कानून तो हाथ में लेकर एक बुजुर्ग को जी चाहे पीट कर पंचायत के आगे दिन दहाड़े सबके आगे मार कर भाग जाते हैं लुटेरे। अब तो इनको लुटेरे ही कहा जाता है, यानी कि अब ये लुटेरे से भी बदतर है, ताकि अब यहां पर खून खराबा होने का सिचुएशन पूरा था, मगर यहां पर एक बुजुर्ग को जी चाहे पीट तो लिया है, मगर अब यहां पर एक महिला यही आरोप करने लगे हैं ताकि कोर्ट में फैसला चले जाने के बावजूद भी यहां पर जान की धमकियां, मारपीट की धमकियां और ना जाने इनको दो परिवार के बीच कब किसकी जान चली जाएगी, कब किसका कत्ल हो जाएगा, अब तक ये कहा नहीं जाता। मगर यहां पर इनको ना कानून का डर है और ना खौफ है। इनको दौलत ही अगर प्यारी है तो आखिर अदालत को जाने की जरूरत क्या थी। अब यहां पर यही आरोप होने लग गया है। एक दूसरे पर इन्होंने भी कंप्लेंट दे देते हैं, दूसरों पर भी कंप्लेंट हो गया है। एक दूसरे पर क्रॉस कंप्लेंट होने के बावजूद भी इन्होंने आज भी मारपीट करने लग गए हैं। और यहां पर उतना ही नहीं, एक पंचायत के आगे दिन दहाड़े मारपीट करते हैं, तो सोचो इनके लिए कोई कानून अहमियत नहीं है। ताकि अब यहां पर लोगों का तो यही डर और खौफ सताता होगा, ताकि एक बुजुर्ग आराम से बैठा है, अब उस पर आकर जानलेवा हमला कर फरार हो जाते हैं। अब यहां पर शिकायत तो दर्ज हो गई है, अब यहां पर शिकायत पर फिर से कानून कार्रवाई हो जाएगी। अब पुलिस वाले तो यही कहेंगे, ताकि अब ये अदालत में फैसला चलने लग गया है आखिर मारपीट क्यों की, ताकि अब इन पर भी अब वहां पर गुनाह तो दाखिल होगा, एफआईआर तो होगा, मगर आखिर इन्होंने भी थोड़ा सोचना चाहिए, ताकि कानून जब कोर्ट का फैसला नहीं हो पाता तब तक कोई भी कानून हाथ में नहीं लेना चाहिए। मगर यहां पर ऐसा हो गया है। आइए देखेंगे क्या आरोप करते हैं, यहां पर किस लिए ये झगड़ा फसाद शुरू हो गया है, आपके सामने एक रिपोर्ट में। ನಮ್ಮ ಕೋರ್ಟಿನ ವ್ಯಾಜ್ಯ ಇದಾವ್ರಿ ಸರ್. ಹೊಲಮನಿ ಆಸ್ತಿ ಪಾಲಿಂದ ಕೋಟಿ ಬಿದ್ದಾರಿ ಸರ್. ಕೋಟಿ ಬಿದ್ದದ್ರಿ, ಕೋರ್ಟ್ ನಡೆದ್ರಿ ಸರ್. ನಮಗೆ ನಮ್ಮ ಅಣ್ಣತಮ್ಮರಿಗೆ ನಡೆದ್ರು ಈ ಸಿವಿಲ್ ಮ್ಯಾಟ್ರ್ ಇದ್ರು ಸೂಕ್ಯರಿ ನಮಗೆ ಬಂದು ಸಿಕ್ಕಂಗೆ ಬಡಿಯೋದು ನಮ್ಮ ಅಣ್ಣತಮ್ಮರು ಮಾಡತ್ತಾರ್ರಿ. ಇದ್ರಾಗ 1ನೇ ನಂಬರ್ ಆರೋಪಿ ಮಲ್ಕಪ್ಪ ಸಂಗಪ್ಪ ಮಶಿಬನಾಡ್ರಿ, 2ನೇ ನಂಬರ್ ಬಸಪ್ಪ ಸಂಗಪ್ಪ ಮಶಿಬನಾಡ್ರಿ, 3ನೇ ನಂಬರ್ ರಾಯಪ್ಪ ಇದು ಕಲ್ಲಪ್ಪ ರಾಯಪ್ಪ ಮಶಿಬನಾಡ್ರಿ. ಇವರು ಇದಕ್ಕೆ ಸಪೋರ್ಟ್ ರೀ ಕುಲಕರ್ಣಿ ರೀ, ಸುರೇಶ್ ಕುಲಕರ್ಣಿ. ಅಲ್ಲಿ ಇದರಿಂದ ಕಾಂಬ್ಳೆ PSI ರೀ. ಈ ಕಾಂಬ್ಳೆ PSI ಅವ್ರು ಏನು ಮಾಡ್ತಾರೆ ರೀ, ನಮ್ಮ ಅಣ್ಣನ ಬಳ ಕಟ್ಟಾದ್ರು ನೀವೇ ಕಟ್ ಮಾಡ್ಕೊಂಬಂದ್ರಿ ಅಂತೇಳಿ ನಮ್ಮ ಮ್ಯಾಗ ಇದು ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ. ಮತ್ತು ನಮ್ಮ ಕೇಸ್ ಈ ಸತಿ ಕೇಸ್ ಆಗ್ಯದ್ರಿ, ಅವ್ರನ್ನ ಅರೆಸ್ಟ್ ಮಾಡಾಕ್ತಾ ಇರಲ್ಲ. ಅವರು ದವಾಖಾನೆಗೆ ಅಡ್ಮಿಂಟ್ ಆಗಿ ಸುಳ್ಳು ರಿಪೋರ್ಟ್ ತೊಗೋತಾರೆ. ಇದು 3ನೇ ಸಲ ತೊಗೊಳಾಕಿತ್ತು. ಖಾಸಗಿ ದವಾಖಾನೆ ಹೋಗೋದು ರೊಕ್ಕ ಕೊಡ್ದವ್ರು ಸಿಕ್ಕಂಗೆ ಶ್ರೀಮಂತರದಾರ ರೀ. ಯಾಕೆ ಆರ್ಮಿ ಅದಾನ ರೀ ನಮ್ಮ ಮಲ್ಪು ಕಾಕ, ಯಾಕೆ ಆರ್ಮಿ ಅದಾನ ಈ ಟೈಪ್ ದಬ್ಬಾಳಿಕೆ ನಡೆಸ್ಯಾನ್ರಿ. ಕೋಮಕ್ಕೆ ಹೋಗೋ ಪರಿಸ್ಥಿತಿ ಅದಾರ. ನಮ್ಮ ಬಾಬಾರ್ ಕೋಮಕ್ಕೆ ಹೋಗ್ಯಾರ ಈಗ. ಆ ಟೈಪ್ ಪಂಚಾಯತಿ ಮುಂದೆ ಹೊಡೆದಾರ್ರಿ. ಪಂಚಾಯತಿ ಮುಂದೆ ಇಡೀ ಊರ್ ಮಂದಿ ಅದಾರ್ರಿ, ಯಾರು ಬಿಡ್ಸಾಕ್ತಾ ಇರಲ್ಲ. ಮಾಡ್ಕೊಂತೀವಿ ಇರು ಸಾಯಿನೋ ಸಾಕಾಗ್ರಿ ಇವ್ರು ಕಾಲ ಹಾಕಿರ್ತೀರಿ. ಬಟ್ ಇದ್ರಾಗ ಓಸು ಊರಾಗ 4 ಮಂದಿ ಲೀಡ್ರುಗಳು ಅದಾರ್ರಿ. ಮತ್ತು ಇದಕ್ಕೆ ನೀವೇನು ಕ್ರಮ ತೊಗೊಳಿಕ ನಾವು ಹೊಸರು ಸಾಮೂಹಿಕ DC ಆಫೀಸ್ ಮುಂದೆ ಎಣ್ಣೆ ತೊಗೋತೇವೆ. ಸಾಕಾಗ್ರಿ ನಮಗೆ ಇನ್ನು ಬದುಕುದಾರ ಮುಂದೆ ಬದುಕುದಾಗ ಈ ಟೈಪ್ ಬಂದು ಹೊಡ್ರ ನಾವು ಹುಡಿದಾಗ ಕೋಮಾದಾಗ ಅದಾರ ಸರ್. ಕಾಲು ಮುರಿದವ್ರಿ, 2 ತಾಲು ಕಾಲು ಮುರಿದವ್ರಿ, 2 ಬೆಳೆ ಮುರಿದವ್ರಿ. ಈ ಕಣ್ಣಿನ ಉಪ್ಪಿನ ನರ ಕಟ್ಟಗ್ಯಾವ್ರಿ. ಈಗ ನಾವು ದಿನೊಬ್ರು ಒಕ್ಕತನ ಮಾಡ್ಕೊಂಡು ದುಡ್ಕೊಂತಿರೋರಿ. ರೊಕ್ಕ ಇಲ್ಲಿ ತಗೊಂಡಿರ್ತಾರ. ಇದಕ್ಕೆ SP ಅವರು ಕ್ರಮ ತೊಗೊಳಕ್ತಾ ಇರಲಿಲ್ಲ, ಯಾರು ಇಲ್ಲಿ PSI ಕ್ರಮ ತೊಗೊಳಕ್ತಾ ಇರಲಿಲ್ಲ. ಮುಂದೆ ಬದುಕೋದ್ರಿ ಹಂಗ್ರಿ ನಾವು ಬೇಕಲ್ಲ ಇದಕ್ಕೆ.
ಇಲ್ಲಿಕ್ಕಂದ್ರೆ ನಮಗೆ ಏನಾದ್ರು ಅನುಮತಿ ಕೊಟ್ಟುಬಿಟ್ರೆ ಡಿ ಸಿ ಆಫೀಸ್ ಮುಂದೆ ನಾವು ಎಣ್ಣೆ ತೊಗೊಂಡ್ಬಿಡ್ತೇವೆ ನಮ್ಮ ಕುಟುಂಬ ಸಮೇತ. ಈಗ ಮಕ್ಕಳ ಮ್ಯಾಗ ದವಾಖಾನೆಗಿದ್ದು ಮಕ್ಕಳ ಮ್ಯಾಗ ಹುಡುಗರ ಮ್ಯಾಗ ಒಟ್ಟರು ನಮ್ಮ ಹೆಣ್ಮಕ್ಳ ಮ್ಯಾಗ ಎಲ್ಲರ ಮ್ಯಾಗ ಕೇಸ್ ಮಾಡ್ಯಾರ. ಅವ್ರಿಗೆ ಹೊಡೆದು ಅವ್ರು ನಿಮ್ಮ ಮೇಲೆ ಅವರೇ ನಮ್ಮ ಮ್ಯಾಗ ಕೇಸ್ ಮಾಡ್ತಾರೆ. ಈಗ ಹೋಗಿ ದವಾಖಾನೆಗೆ ರಿಪೋರ್ಟ್ ತಗೋತಾರೆ ಅವರು. ಡಾಕ್ಟ್ರುಗಳೆಲ್ಲ ವಚೀಲಿ ಅದಾವ್ರಿ ಅವ್ರಿಗೆ. ಅವ್ರು ಸಿಕ್ಕಂಗ್ ಶ್ರೀಮಂತ ಅದ ಮತ್ತು ರಾಜಕೀಯ ಕುಮ್ಮಕ್ಕದ್ರಿ. ಇದಕ್ಕೆ ಏನ್ರ ಮಾಡಿದ್ರ ಅಂದ್ರೆ ಬಂದಕ್ಕೆ ತೋರಿಸ್ತಾನ್ರಿ ಬಂದು ನಮ್ಮ ಮಗನ ನಿಮ್ಗೆ ಕ್ರಾಸ್ ಮಾಡ್ತೀನಿ ಮಕ್ಳು ಅಂತೇಳಿ. ಮತ್ತು ಇರೋಣ ಸಹಾಯನ ಅದನ್ನೇ ಹೇಳ್ರಿ ನಮಗೆ. ಸಹಾಯ ಪರ್ಮಿಷನ್ ಕೊಟ್ಟರೆ ಸಹಾಯಕ್ಕೆ ರೆಡಿ ಇದೀವಿ ನಾವು. ಹೊಸ ಕುಟುಂಬ ಸಮೇತ ಹೆಸರು ಪಡೆದಿಟ್ಟು ಸಾಯ್ತೇವೆ. ನಾವು ಬಿಜಾಪುರ ಜಿಲ್ಲಾ ಬಾಗೇವಾಡಿ ತಾಲೂಕು ಉಕ್ಲಿ ಗ್ರಾಮದವ್ರಿ. ನಾವು ಈಗ ನಮ್ಮ ಮಾಮರಿಗೆ ನಮ್ಮ ಮೊದಲ ನಮ್ಮ ಯಜಮಾನ್ರಿಗೆ ಹೊಡೆದಾರಿ. ಆಮೇಲೆ ಈಗ ನಮ್ಮ ಮನೆಯವ್ರಿಗೆ ಹೊಡೆದಾರಿ. ಆಮೇಲೆ ಈಗ ನಮ್ಮ ಮಾಮರಿಗೆ ಹೊಡೆದಾರಿ. ಅವ್ರು ಕೋಮಕ್ಕೆ ಹೋಗ್ಯಾರ. ಈಗ ನಮಗೇನದ ಒಟ್ಟು ನಮ್ಗೆ ಸೇಫ್ಟಿ ಬೇಕ್ರಿ. ನಮಗೆ ನ್ಯಾಯ ಸಿಗೋದಾಗೈತಿ. ನಾವು ಸೇಫ್ಟಿಗೋಸ್ಕರ ಈಗ ನಿಮ್ಮನ್ನ ಹೋದ್ರೇವ್ರಿ. ಅದಕ್ಕೆ ನಮ್ಗೆ ನ್ಯಾಯ ಹೆಂಗೆ ಮಾಡಿ ದೊರಕಿಸ್ತೀರಿ ಅನ್ನೋದು ನಮಗೆ ಬೇಕಾಗೈತಿ. ನಮ್ಮ ಮಕ್ಕಳಿಗೆ ಜೀವ ಬೆದರಿಕೆ ಹೇಳ್ಯಾರ. ಈಗ ನಮ್ಮ ಮೈದನ ಹೊಡೆದಾರ, ನನ್ನ ಗಂಡು ಹೊಡೆದಾರ, ನಮ್ಮ ಮಾವು ಹೊಡೆದಾರಿ. ಅದು ಪಂಚಾಯತಿ ಮುಂದೆ ಆಗ್ಯದ್ರಿ ಸರ್. ಮತ್ತೆ ಇಲ್ಲಿ ಆಗಿಲ್ರಿ ಅದು. ಅದಕ್ಕೆ ಈ ಪಂಚಾಯತಿ ಮುಂದೆ ಸೇಫ್ಟಿ ಇಲ್ಲ ಅಂದ್ರೆ ನಮ್ಗೆ ಎಲ್ಲಿ ಸೇಫ್ಟಿ ಸಿಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ ರೀ. ಇದಕ್ಕಾಗಿ ನಿಮ್ಮ ಮತ್ತೆ ನಾವು ಮನವಿ ಮಾಡ್ಕೋತೀವಿ ಸರ್. ನಮ್ಗೆ ನ್ಯಾಯ ಸಿಗಬೇಕು. ನಮ್ಮ ನ್ಯಾಯ ಸಿಗ್ಬೇಕಂದ್ರೆ ನೀವು ಇದನ್ನ ಮುಂದಕ್ಕೆ ವರ್ಸ್ಬೇಕು. ನೀವು ಇದನ್ನ ಹೆಂಗೆ ಮಾಡಿ ನೀವು ಮುಂದೆ ಓಡಿಸ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ರಿ ಸರ್. ಕಂಪ್ಲೇಂಟ್ ಕೊಟ್ಟೇವ್ರಿ ಸರ್. ಅವ್ರು ನಮ್ಮ ಮ್ಯಾಗ ಮಾಡ್ಯಾರಿ, ನಾವು ಅವ್ರ ಮ್ಯಾಗ ಮಾಡ್ಯಾವ್ರಿ ಸರ್. ಈಗ ನಾವು ಅವರು ನಮ್ಮ ಮ್ಯಾಗ ಮಾಡಿದವರು ಮಲ್ಕಪ್ಪ ಮತ್ತು ಬಸಪ್ಪ ಕಲಪ್ಪ ಇವ್ರು ಮಾಡ್ಯಾರಿ ಸರ್. ನಾವು ಅವ್ರ 3 ಮಂದಿ ಮ್ಯಾಗ ಮಾಡ್ಯಾವ್ರಿ ಸರ್. ಇದು ಮನೆ ಜಗಳ ರೀ. ಇದು ಮನೆ ಜಗಳ ಸಲ ಅಂದ್ರೆ ಇದು ಕೋರ್ಟ್ ಆಡ್ಲಕತ್ತೇವ್ರಿ ಸರ್. 1 ವರ್ಷ ಆಯ್ತು ಆಡ್ಲಕತ್ತು 1 ವರ್ಷ ಆದ್ರೆ ನಮ್ಮ ಮಾಮಾರ್ ಸುಮ್ ಕೂತಾರಿ. ಅವ್ರು ಏನು ಮಾಡಿಲ್ರಿ. ಅವ್ರು ಪಂಚಾಯತ್ ಮುಂದೆ ಊಟ ಮಾಡಿ ಹೋಗಿ ಕೂತಾರಿ. ಅವ್ರು ಕೂತವ್ರಿಗೆ ಬಂದು ಒಮ್ಮೆ ಟಾರ್ಗೆಟ್ ಮಾಡಿ ಹೊಡೆದಾರಿ ಸರ್. ಅವ್ರು ಇಲ್ಲಾಂದ್ರೆ ಅವ್ರು ಬಂದಿದ್ರ ಅಂದ್ರೆ ಮತ್ತೆ ಹಂಗಾರ ಆಗ್ತಿತ್ರಿ ಸರ್. ಯಾರು ಇಲ್ರಿ ಸರ್. ಅವ್ರ ಮಕ್ಕಳು ಉಸಿರು 3 ಮಂದಿ ಊರಿಗೆ ಹೋಗ್ಯಾರಿ. ಒಬ್ರು ಆಟೋ ಹೊಡಿತಾರೆ, ಒಬ್ರು ಹೊಲಮನೆ ಕೆಲಸ ಮಾಡ್ತಾರ. ಹಿಂಗಾಗಿ ಅವ್ರು ತಮ್ಮ ಕೆಲ್ಸಕ್ಕೆ ಹೋಗ್ಯಾರಿ. ಅವ್ರು ಕೆಲ್ಸಕ್ಕೆ ಹೋದಾಗ ಅವ್ರು ಟಾರ್ಗೆಟ್ ಮಾಡಿ ಹೊಡೆದಾರಿ ಸರ್. ಇದ್ರ ಮ್ಯಾಗ ನೀವು ಹೆಂಗೆ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ರಿ ಸರ್. ಇದಕ್ಕೆ ಹೌದ್ರಿ. ನಮ್ಮ ಹೆಸರು